ಜನಸಾಮಾನ್ಯರಿಗೆ EMI ಮತ್ತಷ್ಟು ಭಾರ ಆಗೋದು ಖಚಿತವಂತೆ. ಯಾವ ಕಾರಣಕ್ಕಿದು? EMI ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಅನ್ನುವ ರೀತಿಯಲ್ಲಿ ಆಗಿರುವಾಗ ಇದೇನ್ರಿ ಮತ್ತೆ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಬಂದೇ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಜಾಗತಿಕ ಆರ್ಥಿಕ ಹಿಂಜರಿತ, ಭಾರತದಲ್ಲಿ ಹಣದುಬ್ಬರ ಫಿಕ್ಸ್, ಟ್ರಂಪ್ ಮಾಡಿದ ಹುಚ್ಚಾಟ ಇಡೀ ಜಗತ್ತಿಗೆ ಸಂಕಷ್ಟ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಒಂದು ಅನ್ಸರ್ಟನಿಟಿ, ದೊಡ್ಡ ಅನಿಶ್ಚಿತತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಭಾರತದಲ್ಲಿ ತೈಲ ದರ ಹೆಚ್ಚಳ ಆಗಿದೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೇಲೆ ಒತ್ತಡ ಬಿದ್ದಿದೆ. ಹಣ್ಣು, ತರಕಾರಿ, ಅಕ್ಕಿ, ಬೇಳೆಕಾಳು ಸೇರಿದಂತೆ ಅಗತ್ಯ ವಸ್ತುಗಳೆಲ್ಲ ದುಬಾರಿ ಆಗ್ತವೆ. ಪರಿಣಾಮ ದೇಶದಲ್ಲಿ ಇನ್ಫ್ಲೇಷನ್ಸ್, ಹಣದುಬ್ಬರ ಹೆಚ್ಚಳ ಆಗಿದೆ. ಹಣದುಬ್ಬರ ನಿಯಂತ್ರಣಕ್ಕೆ RBIನಿಂದ ರೆಪೋ ದರ ಕೂಡ ಹೆಚ್ಚಳ ಸಾಧ್ಯತೆ. RBI ರೆಪೋ ದರ ಹೆಚ್ಚಿಸಿದರೆ ಸಾಮಾನ್ಯ ಪ್ರಜೆಗಳಿಗೆ ಭಾರಿ ಹೊರೆ ಖಚಿತ ಹೆಚ್ಚಾಗಲಿದೆ. ಬ್ಯಾಂಕ್ ಬಡ್ಡಿ ದರ, ಹೋಮ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಖಂಡಿತವಾಗ್ಲೂ ಅವರಿಗೆ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರಿಗೆ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್, ಪ್ರತಿ ತಿಂಗಳ ಅವರ ಇನ್ಸ್ಟಾಲ್ಮೆಂಟ್, ಅವರ ವಹಿವಾಟು ಅಲ್ಲಿ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಭಾರತದಲ್ಲಿ ತೈಲ ದರ ಹೆಚ್ಚಳವಾದ ಕಾರಣ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೇಲೆ ಒತ್ತಡ ಬಿದ್ದಿರೋ ಕಾರಣ ಹಣ್ಣು, ತರಕಾರಿ, ಅಕ್ಕಿ, ಬೇಳೆಕಾಳು, ದಿನನಿತ್ಯದ ಅಗತ್ಯ ವಸ್ತುಗಳೆಲ್ಲ ದುಬಾರಿ ಆಗುತ್ತೆ. ಭಾರಿ ದುಬಾರಿ ಆಗುತ್ತಾ? ಎಷ್ಟು ದುಬಾರಿ ಆಗುತ್ತೆ? ಒಟ್ಟಿನಲ್ಲಿ ದುಬಾರಿನೇ. ಎಸ್, ಈಗ ಇತ್ತೀಚೆಗಂತೂ ತಾವು ನೋಡ್ತಾ ಇದ್ದೀರಿ, ಬೆಲೆ ಏರಿಕೆಗೆ ಹೈರಾಣ ಆಗಿದ್ದಾರೆ ಜನರ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಯಾವುದೇ ಸರ್ಕಾರ ಬಂದರೂ ಹಿಂಗೆ ರೀ, ಯಾವಾಗಲಾದರೂ ಒಬ್ಬ ಜನಸಾಮಾನ್ಯ, ಈಗ ಯುದ್ಧ ಇದೆ, ಕ್ರೂಡ್ ಆಯಿಲು ಅದು ಇದು ಅಂಥೇಳಿ ಏನೋ ಹೇಳ್ತೀವಿ, ಅದನ್ನು ತೊಗೊಳ್ಬೇಕಾದ್ರೆ ಅತಿ ಹೆಚ್ಚು ಡಾಲರ್ ದುಡ್ಡು ಕೊಡಬೇಕು ನಾವು, ರೂಪಾಯಿ ಮೌಲ್ಯ ಕುಸಿದಿರುತ್ತೆ, ಹಾಗಾಗಿ ಇಲ್ಲಿ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ನೀವು ಕೇಳಿರ್ತೀವಿ. ಈಗ ಬರೀ ಯುದ್ಧ ಬಂದಕ್ಕೆ ಒಂದೇನ ನಾವು ಬೆಲೆ ಏರಿಕೆಯನ್ನು ಕಾಣ್ತಾ ಇರೋದು? ಪ್ರತಿ ಸಾರಿ ಯಾವುದೇ ಸರ್ಕಾರ ಬಂದರೂ ಕೂಡ ಹಬ್ಬ ಆರಾಮಾಗಿದ್ದೀವಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ, ಹಂಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಹೀಗಾಗಿ ಇಲ್ಲಿ ಒಂದು ಯುನಿಟಿ ಬೇಕಾಗಿದೆ, ಎಲ್ಲ ಪಕ್ಷಾತೀತವಾಗಿ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಬೇಕಾಗಿದೆ ನಮಗೆ. ಇಲ್ಲಿ ಬರೀ ಅವರವರೇ ಕಚ್ಚಾಡ್ತಾ ಇದ್ದರೆ ಯುನಿಟಿ ಎಲ್ಲಿ ಬರುತ್ತೆ? ಹೆಂಗೆ ಒಗ್ಗಟ್ಟಾಗಿ ಹೋಗೋಕ್ಕಾಗತ್ತೆ? ಈಗ ನೋಡಿ, ಬೆಲೆ ಏರಿಕೆ ವಿಚಾರ ಒಂದು ಕಡೆ, ಇನ್ನು ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅಲ್ಲೇ ಎಲ್ಲ ಪಕ್ಷಗಳು ಸೇರಿ ಹೋಗಬೇಕಾಗಿರುತ್ತೆ, ಒಂದು ನಿಯೋಗ ಹೋಗಬೇಕಾಗಿರುತ್ತೆ. ಅದರಲ್ಲಿ ನಮ್ಮನ್ನು ಕರೆದಿಲ್ಲ, ನಿಮ್ಮನ್ನು ಕರೆದಿಲ್ಲ, ಸುಮ್ಮನೆ ನಾಮಕಾವಸ್ಥೆ ಕರೆದ್ರು ಅನ್ನೋದನ್ನು ನೋಡ್ತಾ ಇರ್ತೀವಿ. ಅಂದರೆ ಇವೆಲ್ಲವೂ ಕೂಡ ಕಾರಣಗಳು ಆಗ್ತಾ ಇರುತ್ತೆ ಅಲ್ವೇ? ಒಟ್ಟಿನಲ್ಲಿ ಸದ್ಯಕ್ಕೆ ಏನಪ್ಪ ಸುದ್ದಿ ಅಂತ ಹೇಳಿದ್ರೆ, ನೀವು ಏನೇನು ಕೊಳ್ತೀರೋ ಅದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಪಕ್ಕಾ ಆಗಿದೆ. ಓಕೆ, ದಟ್ ಈಸ್ ವಾಟ್ ಟು ಬಿ ರಿಮೆಂಬರ್ಡ್.